ಇವತ್ತು ಮುಂಜಾನೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ನಿಮ್ಮ ಮುಂದೆ ತೆರೆದಿಟ್ವಿ ಈ ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನು. ಅದರ ಮುಂದುವರೆದ ಭಾಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಕರುನಾಡಲ್ಲಿ ವಿಷಬೀಜ ಬಿತ್ತುವಂತಹ ಪ್ರಯತ್ನ, ತಾಲಿಬಾನ್ ಸಂಸ್ಕೃತಿ ಹೇರಿಕೆಯ ಪ್ರಯತ್ನನ ಅನ್ನೋ ಪ್ರಶ್ನೆ ಮಾಡುವುದರ ಮಟ್ಟಿಗೆ ಅವರು ತಮ್ಮ ಮೆಸೇಜ್ಗಳ ಮೂಲಕ ರವಾನಿಸ್ತಾ ಇದ್ದಾರೆ. ರಕ್ಷಣೆ ಹೆಸರಿನಲ್ಲಿ ಕರಾವಳಿಯಲ್ಲಿ ಹಾಗಾದರೆ ನಡೀತಿರೋ ಬೆಳವಣಿಗೆ ಏನು? ಬ್ರೇಕಿಂಗ್ ನ್ಯೂಸ್. ಅವರೆಲ್ಲೋದ್ರು, ಏನು ಮಾಡಿದ್ರು ನಿಗಾ ಇಡ್ತಿದ್ದಾರೆ. ಕರ್ನಾಟಕನ ತಾಲಿಬಾನು ಅನ್ನೋಷ್ಟರ ಮಟ್ಟಿಗೆ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಇದು. ಆದರೆ ಬರೀ ಕರಾವಳಿ ಮಾತ್ರ ಅಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ರಾಜ್ಯದ ಉದ್ದಗಲಕ್ಕೂ ಇದೇ ಕಥೆ. ಧರ್ಮದ ಹೆಸರಿನಲ್ಲಿ ರಕ್ಷಣೆ ಮಾಡ್ತೀವಿ ಅಂತ ಈ ತರ ಮಾಡ್ತಿದ್ದಾರೆ. ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನೀವು ನೋಡ್ತಿರುವಂತಹ ಬೆಳವಣಿಗೆ ಕರಾವಳಿ ಭಾಗದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ MDF ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅನ್ನೋ ಹೆಸರಿನಲ್ಲಿ ಒಂದು ಸಂಘಟನೆ, ವಾಟ್ಸಪ್ ಮೂಲಕ ಸಂದೇಶ, ಮೆಸೇಜ್ಗಳು, ಮಂಗಳೂರಿನ ಸೆಂಟ್ರಲ್ ಮಾಲ್, ಕಾರ್ ಪಾರ್ಕಿಂಗು, ಬೇರೆ ಬೇರೆ ಕಡೆ ಹಿಜಾಬ್ ಮತ್ತು ಬುರ್ಖಾ ಧರಿಸಿಕೊಂಡು ಅಸಭ್ಯವಾಗಿ ವರ್ತಿಸುತ್ತಿದ್ದೀರಾ? ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ, ಇಲ್ಲದೆ ನಾವು ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ ಅಂತ ನೈತಿಕ ಪೊಲೀಸ್ಗಿರಿ ತೋರ್ಸಕ್ಕೆ ಹೋಗ್ತಿದ್ದಾರೆ. MDF ಸಂಘಟನೆಯ ಹೆಸರಿನಲ್ಲಿರುವಂತಹ ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು. ಪೊಲೀಸರು ಅಲರ್ಟ್ ಆದ್ರು. ಈಗ ಬರೀ ಕರಾವಳಿಗೆ ಮಾತ್ರ ಸೀಮಿತವಾಗಿಲ್ಲ, ಕರ್ನಾಟಕದ ಉದ್ದಗಲಕ್ಕೂ ಇದು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಲೆಟ್ಸ್ ಸಿ ಈ ಎಲ್ಲದರ ಬೆಳವಣಿಗೆ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಆ ಭಾಗದಿಂದ ಕಲೆ ಹಾಕೋಣ. ನನ್ನ 3 ಸಹೋದ್ಯೋಗಿಗಳು ಈ ಕ್ಷಣ ಲೈವ್ ಜಾಯಿನ್ ಆಗ್ತಿದ್ದಾರೆ. ಉಡುಪಿ ಭಾಗದಿಂದ ಪರೀಕ್ಷಿತ್ ಸೇಠ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪರೀಕ್ಷಿತ್. ಮಂಗಳೂರು ಭಾಗದಿಂದ ಕಿಶನ್ ಶೆಟ್ಟಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕಿಶನ್. ಬೆಂಗಳೂರಿನಿಂದ ನನ್ನ ಸಹೋದ್ಯೋಗಿ ಮುನಿರಾಜು ಕೂಡ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಹಿಜಾಬ್ ವಿಚಾರ ಸಂಬಂಧಪಟ್ಟ ಹಾಗೆ ಬಂದಾಗಲೂ ಕೂಡ ಈ ಎಲ್ಲ ಭಾಗಗಳು ತುಂಬ ಸೂಕ್ಷ್ಮತೆಯನ್ನು ಪಡ್ಕೊಂಡಿತ್ತು. ಈಗ ಮತ್ತೊಂದು ಆಯಾಮ, ಈ MDF ಕಥೆ ಏನು ಅನ್ನೋದು ಅರ್ಥ ಆಗ್ತಿಲ್ಲ. ನಾನು ನಿಮ್ಮೆಲ್ಲರ ಜೊತೆ ಅಪ್ಡೇಟ್ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ತಾಲಿಬಾನ್ ಸಂಸ್ಕೃತಿ ಹೇರಿಕೆಯ ಎತ್ತಾನ ಇದು ಅಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮುಸ್ಲಿಂ ಸಂಘಟನೆಯೊಂದರಿಂದ ಈ ಹವಾ ಸೃಷ್ಟಿ ಮಾಡುವ ಪ್ರಯತ್ನ. ಬ್ರೇಕಿಂಗ್ ನ್ಯೂಸ್. ಹಿಜಾಬ್ ಬುರ್ಖಾ ಹಾಕಿದ ಮಹಿಳೆಯರ ಮೇಲೆ ನಿಗಾ ವಹಿಸ್ತಿದ್ದಾರೆ ಅವರು. ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅನ್ನೋ ಹೆಸರಿನಲ್ಲಿ ಒಂದು ಸೀಕ್ರೆಟ್ ಆಪರೇಷನ್ ಥರ ಇದೆ. ಯಾಕಂದ್ರೆ ಯಾರು ಕಾಣಿಸಲ್ವಲ್ಲ ಅವರು, ಯಾರು ಒಂದು ಗೊತ್ತೇ ಇಲ್ವಲ್ಲ ಅವರು. ಮುಸ್ಲಿಂ ಯುವತಿಯರ ರಕ್ಷಣೆ ಹೆಸರಿನಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡ್ತಿದ್ದಾರೆ. ಬುರ್ಖಾ ಧರಿಸಿ ನಾಗಲೇ ಮೆನ್ಷನ್ ಮಾಡಿದ್ದಾನೆ, ಅದೆಲ್ಲ ಇದೆ ಇಲ್ಲಿ. ಹದ್ದು ಮೀರಿ ಮಾಡಿದ್ರೆ ಎಚ್ಚರಿಕೆ. ಪೋಷಕರೇ, ನಾವು ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ. ಅದಕ್ಕೆ ಪೊಲೀಸರಿದ್ದಾರೆ ಆ ಥರದ್ದು ಏನಾರು ಆದರೆ. ಹಾಗಾಗಿ ಇದೊಂಥರ ಬಲವಂತವಾಗಿ ಈ ಸಂಸ್ಕೃತಿಯನ್ನು ಹೇರುವ ಹುನ್ನಾರ. ಮುಸ್ಲಿಂ ಸಂಘಟನೆಯೊಂದರಿಂದ ಸಾಮಾಜಿಕ ಜಾಲತಾಣದಲ್ಲಿ MDF ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಹೆಸರಿನಲ್ಲಿ ಬೆದರಿಕೆ, ಪೋಷಕರಿಗೂ ಆ ಮಕ್ಕಳಿಗೂ. ಆಗಲೇ ಮುಸ್ಲಿಂ ಮುಖಂಡರು ಹೇಳ್ತಿದ್ರು, ಅಲ್ಲೆಲ್ಲೋ ಕೂತು ಫ್ರೆಂಡ್ಸ್ ಜೊತೆ ಮಾಲ್ನಲ್ಲಿ ಕಾಫಿ ಕುಡಿಬೇಕಾರೆ, ಗೆಟ್ ಟುಗೆದರ್ ಮಾಡ್ಬೇಕಾರೆ, ತಿಂಡಿ ತಿನ್ಬೇಕಾರೆ ಅದನ್ನ ಇವರು ಅಸಭ್ಯ ಅಂದರೆ ಹೇಗೆ, ಇವ್ರು ಯಾರು ಅಂತಾನೆ ಗೊತ್ತಿಲ್ಲ, ಇದು ಯಾರ್ದು ಹುನ್ನಾರ ಅಂತ ಕೂಡ ಅದೇ ಸಮುದಾಯದ ಮುಖಂಡರು ಮೆನ್ಷನ್ ಮಾಡ್ತಿದ್ರು. ಇದೀಗ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮೇಲೆ. ಪ್ರತ್ಯೇಕ ಟೀಮ್, DCP ಹರಿರಾಮ್ ಶಂಕರ್ ಅಂಡ್ ಟೀಮ್ ಇದೀಗ ಅವ್ರ ಮೇಲೆಲ್ಲ ಕಣ್ಣು. ಸಾಮಾಜಿಕ ಜಾಲತಾಣ ಯಾರು ಪೋಸ್ಟ್ ಮಾಡ್ತಾರೆ 1600ಕ್ಕೂ ಹೆಚ್ಚು ಖಾತೆಗಳ ಮೇಲೆ
ಕಣ್ಣಿಟ್ಟಿದ್ದಾರಂತ ಒಂದು ಮಾಹಿತಿ ಸಿಕ್ಕಿದೆ ನ್ಯೂಸ್ 18ಗೆ. ಯಾರು ಕಮೆಂಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಆ ಎಲ್ಲದರ ಮೇಲೆ ಟ್ರ್ಯಾಕಿಂಗ್ ಮಾಡ್ತಿದ್ದಾರೆ. ಜೊತೆಗೆ ಈ ಥರ ಮಾಡಿದ್ರೆ ಎಚ್ಚರಿಕೆ, ನೀವು ಕೂಡ ಸಮಾನ ಅಪರಾಧಿಗಳು ಅಂತ ಮಂಗಳೂರಿನ ಕಮಿಷನರ್ ಶಶಿಕುಮಾರ್ ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟರು, ಅಲರ್ಟ್ ಕೊಟ್ಟರು. ಸೊ ಹಾಗಾಗಿ ಹುಷಾರು. ಯಾರೋ ಈ ಥರ ಕಳಿಸ್ತಾರೆ ಅಂದರೆ ಬಿಡು ನಮಗೇನು ಗೊತ್ತಿಲ್ಲ, ನಾವು ಹಾಕ್ಬೋಣ, ಅಯ್ಯಯ್ಯೋ ನಮ್ಗೆ ಗೊತ್ತಿರಲ್ಲ ಸರ್ ಮಾಡಿಬಿಟ್ವಿ, ಅದು ಯಾವ ಎಕ್ಸ್ಕ್ಯೂಸು ಕೊಡೋಕ್ಕಾಗಲ್ಲ. ಈ ಥರದ ಕೇಸ್ಗಳಲ್ಲಿ ಎಕ್ಸ್ಕ್ಯೂಸನ್ನು ಪುರಸ್ಕರಿಸುವುದಿಲ್ಲ. ಸೊ ನೆನಪಿರಲಿ. ಎಕ್ಸಾಕ್ಟ್ಲಿ ಆಗಲೇ ಹೇಳಿದ್ನಲ್ಲ, ಅದೇ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಿದೆ. ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮೇಲೆ ಅಂತ. ಡಿಸಿಪಿ ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ಟೀಮ್ ರಚನೆ ಆಗಿದೆ. ಆಗಲೇ ಹೇಳಿದ್ದು ಮತ್ತೆ ಇನ್ನೊಂದು ಸರಿ, 1600ಕ್ಕೂ ಹೆಚ್ಚು ಖಾತೆಗಳ ಮೇಲೆ ನಿಗಾ ಇಟ್ಟಿದ್ದಾರೆ. ಡಿಸಿಪಿ ಹರಿರಾಮ್ ನೇತೃತ್ವದಲ್ಲಿ ಕಣ್ಣಿಟ್ಟು ಈಗ ಎನ್ಕ್ವೈರಿ ಮಾಡ್ತಿದ್ದಾರೆ. ಎಲ್ಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಆ ಪೇಜಲ್ಲಿ ಪೋಸ್ಟ್ ಮಾಡಿರುವಂಥದ್ದು, ಮತ್ತೆ ಅದರಲ್ಲಿ ಬಹಳ ಕಾನೂನು ಬಾಹಿರ ರೀತಿಯಲ್ಲಿ ಅವರು ಬರವಣಿಗೆಯನ್ನು ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿರೋದ್ರ ಹಿನ್ನೆಲೆಯಲ್ಲಿ ನಾವು ಲೀಗಲ್ ಒಪಿನಿಯನ್ ತಗೊಂಡು ಅದೇ ಈ ಪ್ರಕರಣ ದಾಖಲು ಮಾಡ್ಕೊಂಡಿರುವಂಥದ್ದು. ನಮ್ಮ ಸೋಷಿಯಲ್ ಮೀಡಿಯಾ ಸೆಲ್ಲಲ್ಲಿ ಇದನ್ನು ಭಾಳ ಕ್ಲೋಸ್ಲಿ ವಾಚ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮದು ಟೆಕ್ನಿಕಲ್ ಟೀಮ್ ಏನಿದೆ ನಮ್ಮ ಜೊತೆ ಮತ್ತು ಸ್ಟೇಟ್ ಇಂಟೆಲಿಜೆನ್ಸ್ ಜೊತೆ ಕೂಡ ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ಇದು ಎಲ್ಲಿಂದ ಆರಿಜಿನ್ ಆಗಿರುವಂಥದ್ದು, ಯಾರ್ಯಾರು ಇದರ ಮೆಂಬರ್ಸ್ ಇದ್ದಾರೆ, ಮತ್ತು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲ ಸಾರ್ವಜನಿಕರು, ಮಿಸ್ಚೀಫ್ ಮಾಂಗರ್ಸ್ ಮುಖ್ಯವಾಗಿ ಗಮನ ಹರಿಸಬೇಕಾಗತ್ತೆ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಬ್ಜೆಕ್ಷನಬಲ್ ಅಂತ ನಾವು ಪ್ರಕರಣ ದಾಖಲು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಶೇರ್ ಮಾಡಿದಂಥವ್ರು, ಅದನ್ನು ಲೈಕ್ ಮಾಡಿದಂಥವ್ರು, ಅಲ್ಲಿ ಕಮೆಂಟ್ ಅಬ್ಜೆಕ್ಷನಬಲ್ ಕಮೆಂಟ್ ಮಾಡಿದಂಥವ್ರು ಕೂಡ ಸಮಾನ ಅಪರಾಧಿಗಳಾಗ್ತಾರೆ. ನನಗೆ ಗೊತ್ತಾಗಲಿಲ್ಲ ಶೇರ್ ಮಾಡಿಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಕಮೆಂಟ್ ಮಾಡಿಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಲೈಕ್ ಒತ್ಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಹಂಗಾಗಿ ನಾನು ನನ್ನ ಪೇಜಿಗೆ ಪೋಸ್ಟ್ ಮಾಡಿಕೊಂಡೆ. ಸೊ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಹಾಗಾಗಿ ಯಾರು ಯಾವುದೇ ಒಂದು ಮಿಸ್ಚೀವಿಯಸ್ ಚಟುವಟಿಕೆಯಲ್ಲಿ ತೊಡಕೋಬಾರ್ದು. ಮತ್ತು ಮಂಗಳೂರು ಏನಿದೆ ಇದೊಂದು ಶಿಕ್ಷಣ ಕಾಶಿ ಇದೆ, ಉದ್ಯೋಗ ಹರಿಸಿ ದೇಶ ವಿದೇಶಗಳಿಂದ ಇಲ್ಲಿ ಬಂದಿದ್ದಾರೆ. ಮೆಡಿಕಲ್ ಹಬ್ ಇದೆ, ಇದೊಂದು ಮೆಡಿಕಲ್ ಟೂರಿಸಂ ಹಬ್ ಇದೆ. ಹಂಗಾಗಿ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾರೂ ಕೂಡ ಶಾಂತಿ ಕದಡುವಂಥ ಪ್ರಯತ್ನಕ್ಕೆ ಕೈ ಹಾಕಬಾರದು ಅಂತಂದು ನಾನು ಅರ್ಥ ಆಗುವ ಹಾಗೆ ಎಚ್ಚರಿಕೆಯನ್ನು ಕೊಡುವ ಹಾಗೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಹಿತಿಯನ್ನು ಸಾರ್ವಜನಿಕರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಿ ಅಲರ್ಟ್, ಹುಷಾರಾಗಿರಿ. ಹಾಗಾದರೆ ಕರಾವಳಿ ಭಾಗದಲ್ಲಿ ನಡೆದಿರುವ ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಉಡುಪಿ ಮತ್ತು ಮಂಗಳೂರು ಭಾಗದಿಂದ ಪರೀಕ್ಷಿತ್ ಸೇಠ್ ಮತ್ತು ಕಿಶನ್ ಶೆಟ್ಟಿ ಜಾಯಿನ್ ಆಗ್ತಿದ್ದಾರೆ. ನಿಮ್ಮಿಬ್ಬರಿಗೆ ನಮಸ್ಕಾರ, ಗುಡ್ ಮಾರ್ನಿಂಗ್. ಮೊದಲಿಗೆ ಮಂಗಳೂರು ಕಡೆ ಏನಿದು ಕಿಶನ್ ಶೆಟ್ಟಿ, ಮಂಗಳೂರು ಭಾಗದಲ್ಲಿ ಈ MDF ಕಥೆ ಏನು, ಯಾರಿದನ್ನು ಹುಟ್ಟಾಕಿದವರು, ಎಲ್ಲಿಂದ ಬರ್ತಿದ್ದಾರೆ ಇವರು, ಈ ಥರದ ಆವಾಜ್ ಹಾಕ್ತಿದ್ದಾರಲ್ಲ, ಬರೀ ಸಾಮಾಜಿಕ ಜಾಲತಾಣ ಮಾತ್ರನ ಮತ್ತೇನು? ಹರೀಶ್, ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಎಂಬ ಹೆಸರಿನಲ್ಲಿ ಈಗ ಸಮಾಜದಲ್ಲಿ ಒಂದು ರೀತಿಯಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಆಗ್ತಾ ಇದೆ. ಪ್ರಮುಖವಾಗಿ ನೇರವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದರೆ ಮಾಲ್ಗಳಲ್ಲಿ ಅಥವಾ ಇನ್ನಿತರ ಸಾರ್ವಜನಿಕ ಪ್ರದೇಶಗಳಲ್ಲಿ ಬುರ್ಕಾ ಅಥವಾ ಹಿಜಾಬನ್ನು ಧರಿಸಿ ಸಾರ್ವಜನಿಕವಾಗಿ ಅಸಭ್ಯವಾಗಿ ವರ್ತನೆ ಮಾಡಿದರೆ, ಜೋಡಿಯಾಗಿ ಎಲ್ಲಾದರೂ ಕಾಣಿಸ್ಕೊಂಡ್ರೆ ಅಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೀವಿ, ಸಾರ್ವಜನಿಕವಾಗಿ ಧರ್ಮದೇಟನ್ನು ಕೊಡ್ತೀವಿ ಮತ್ತು ಅವರ ಮನೆಯವರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಮಾನಹಾನಿ ಆದರೆ ಅಥವಾ ಸಾರ್ವಜನಿಕವಾಗಿ ಅವರ ಮಾನಹಾನಿ ಆದರೆ ನಾವು ಜವಾಬ್ದಾರರಲ್ಲ, ಮಕ್ಕಳನ್ನು ನೀವೇ ಹದ್ದುಬಸ್ತಲ್ಲಿ ಇಡಬೇಕೆಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ನಿಮಿತ್ತವಾಗಿ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ DCP ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ಸುಮಾರು 6 ತಂಡಗಳನ್ನಾಗಿ ರಚನೆ ಮಾಡಿದ್ದಾರೆ, ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇದರ ಉಲ್ಲೇಖವಾಗಿರುವಂಥದ್ದು ಹಿಜಾಬ್ ವಿಷಯ. ನಂತರವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಬಾರ್ದು, ಈ ತರ ಕಾಣಿಸ್ಕೊಂಡ್ರೆ ಅದು ಧರ್ಮ ವಿರೋಧಿ ನಡೆಯಾಗುತ್ತೆ ಎಂಬುದಾಗಿ ಅವರ ವಾದವಾಗಿರುತ್ತೆ. ಆದರೆ ಇದಕ್ಕೆ ಮುಸ್ಲಿಂ ಮುಖಂಡರು ಕೂಡ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ಇರುವಂಥದ್ದು ಸಂವಿಧಾನದ ಅಡಿಯಲ್ಲಿ, ಯಾವುದೇ ರೀತಿಯಾಗಿ ಶರಿಯತ್ ಕಾನೂನು ಅಡಿಯಲ್ಲಿ ಅಲ್ಲ ಅನ್ನೋದನ್ನ
ಮುಸ್ಲಿಂ ಮುಖಂಡರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸಮಾಜದಲ್ಲಿ ಈ ಮೆಸೇಜ್ ಏನಿದೆ ಒಂದು ರೀತಿಯಾಗಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು. ಮೊದಲೇ ಮಂಗಳೂರು ಅತಿ ಸೂಕ್ಷ್ಮವಾದ ಪ್ರದೇಶ ಆಗಿರೋ ಕಾರಣಕ್ಕೆ ಒಂದು ರೀತಿಯಾಗಿ ಈ ಸಂಘಟನೆಯ ಹೆಸರಿನಲ್ಲಿ ಯಾರಾದರೂ ಕಾರ್ಯಾರಂಭ ಕೇಳಿದರೆ ಮತ್ತೆ ಸಂಘರ್ಷ ಉಂಟು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಎನ್ನುವುದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಹುಟ್ಟು ಹಾಕಿರುವಂತಹ ಸಂಸ್ಥೆ. ಯಾವುದೇ ರೀತಿಯಾಗಿ ಬಹಿರಂಗವಾಗಿ ಇವರ ಆಕ್ಷನ್ಗಳು ಆರಂಭವಾಗಿಲ್ಲ. ಹಾಗಾಗಿ ಇಲ್ಲೇ ಇದನ್ನು ಚಿವಿಟಿ ಹಾಕಬೇಕು ನಿಟ್ಟಿನಲ್ಲಿ ಮಂಗಳೂರಿನ ಪೊಲೀಸರು ಕೂಡ ಸೈಬರ್ ಕ್ರೈಮ್ ಮುಖಾಂತರವಾಗಿ ಇವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹರೀಶ್, ಅಲ್ಲಿ ಕಮ್ ಬ್ಯಾಕ್ ಟು ವಾಪಸ್ ಬರ್ತೀನಿ. ನಾನು ಉಡುಪಿ ಒಂದು ಅಪ್ಡೇಟ್ ತೊಗೊಂಡ್ಬರ್ತೀನಿ. ಪರೀಕ್ಷಿತ್ ಸೇಠ್ ನನ್ನ ಸಹೋದ್ಯೋಗಿ ಉಡುಪಿಯಿಂದ. ಹಿಜಾಬ್ ವಿಚಾರ ಬಂದಾಗ ಎಲ್ಲರ ದೃಷ್ಟಿ ಉಡುಪಿ ಮೇಲೆ ನೆಟ್ಟಿತ್ತು. ಈಗೇನೋ ಅವರ ಸಾಮಾಜಿಕ ಜಾಲತಾಣ ವಾಟ್ಸಪ್ಗಳ ಸಂದೇಶ ನೋಡ್ತಿದ್ದೆ ಪರೀಕ್ಷಿತ್. ಯಾರು ಹಿಜಾಬ್ ಹಾಕೋತಾರೆ, ಬುರ್ಕಾ ಹಾಕೋತಾರೆ, ಅಸಭ್ಯವಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಮೆನ್ಷನ್ ಮಾಡ್ತಾರೆ. ಏನು ನಡೀತಿದೆ ಆಗಿದ್ರೆ, ಏನು ಅಸಭ್ಯತನ ಅಂದರೆ ಅಂಥದ್ದೇನಾದ್ರೂ ನಡೆದೋಗ್ತಾ ಇದೆಯಾ ಅಲ್ಲಿ? ಎಸ್ ಹರೀಶ್, ಯಾಕಂದ್ರೆ ಉಡುಪಿಯಲ್ಲಿ ಯಾವಾಗ ಹಿಜಾಬ್ ಆರಂಭ ಆಯ್ತು ನಂತರ ಇದೆಲ್ಲ ಬೆಳವಣಿಗೆ ಆರಂಭ ಆಗ್ತಾ ಇದೆ. ಸದ್ಯಕ್ಕೆ ಉಡುಪಿಯಲ್ಲಿ ಇಂಥದ್ದು ಯಾವ್ದು ಬೆಳವಣಿಗೆ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಮುಸ್ಲಿಂ ಮುಖಂಡರನ್ನ ಕೇಳಿದ್ರೆ ಸದ್ಯಕ್ಕೆ ನಾವು ಆ ಮಟ್ಟಿಗೆ ಬೆಳವಣಿಗೆ ಉಡುಪಿಯಲ್ಲಿ ಇಲ್ಲ, ಮಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನ ಕೂಡ ಉಡುಪಿಯಲ್ಲಿ ಇಂಥ ಬೆಳವಣಿಗೆಗಳು ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ SP ಕೂಡ ಈ ನಿಟ್ಟಿನಲ್ಲಿ ಒಂದು ನಿಗಾವನ್ನು ವಹಿಸಿದ್ದಾರೆ. ಆದ್ರೆ ಉಡುಪಿಯಲ್ಲಿ ಸದ್ಯದ ಮಟ್ಟಿಗೆ ಬೆಳವಣಿಗೆ ಆಗಿಲ್ಲ. ಆದ್ರೆ ಉಡುಪಿಯಲ್ಲಿ ಆರಂಭವಾದ ಬೆಳವಣಿಗೆ ಇಡೀ ಈ ತರ ಒಂದು ತಾಲಿಬಾನಿ ಸಂಸ್ಕೃತಿಯನ್ನ ಹುಟ್ಟು ಹಾಕುವಂತ ಒಂದು ಬೆಳವಣಿಗೆಗಳು ಆರಂಭ ಆಗಿರೋದು ನಿಜವಾಗ್ಲೂ ಆತಂಕಕಾರಿ ಬೆಳವಣಿಗೆ. ಹರೀಶ್ ನಾಗರಾಜು, ನೀವು 3 ಜನ ಹಾಗೆ ಲೈವಲ್ಲಿ ಇರಿ. ನಿಮ್ಮ ಜೊತೆ ಇನ್ನೂ ಮಾತುಕತೆ ಮಾಡ್ಬೇಕು. ನಾನು ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ. ಎಲ್ಲೂ